ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಕುಮಾರ್ ಫ್ರಮ್ ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರದಿಂದ. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್, ನಮ್ಮಲ್ಲಿ ನಿಮಗೆ HSTR, GPSTR, PSTR, ಕರ್ನಾಟಕ TET, 10th LBA ಕ್ಲಾಸಸ್, ಜನರಲ್ ಸೈನ್ಸ್ ಅಲಾಂಗ್ ವಿತ್ ಜನರಲ್ ಇಂಗ್ಲೀಷ್ ಕ್ಲಾಸಸ್ಗಳು ಲಭ್ಯವಿದ್ದಾವೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಕೆಳಕಂಡಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತಾ, ನಾನಿವತ್ತು ಹಿಂದೆ ನಡೆದಂತಹ SDA, FDA ಮತ್ತು ಅನೇಕ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಬಂದಂತಹ ಆರ್ಟಿಕಲ್ಲಿಗೆ ಸಂಬಂಧಿಸಿದಂತಹ ಕ್ವಶನ್ಗಳನ್ನ ತಗೊಂಡು ಇವತ್ತು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಗೋ ಟು ಫಸ್ಟ್ ಕ್ವಶನ್. ಡ್ಯಾಶ್ ಪುರಾಣಸ್ ಆರ್ ಏನ್ಸಿಯಂಟ್ ಸಾಂಸ್ಕ್ರಿಟ್ ಟೆಕ್ಸ್ಟ್ಸ್. ನಿಮಗೆ ಗೊತ್ತಿರಬೇಕು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಪುರಾಣಸ್ ಆಗಿರ್ಬೋದು ಮತ್ತು ಈ ಧರ್ಮಗ್ರಂಥಗಳು ಯಾವ್ಯಾವು, ಬೈಬಲ್ಲು, ಕುರಾನು, ಭಗವದ್ಗೀತೆ ಮತ್ತು ಈ ರಾಮಾಯಣ, ಮಹಾಭಾರತ, ಈ ಸಾಂಸ್ಕ್ರಿಟ್ ಟೆಕ್ಸ್ಟು, ಇವೆಲ್ಲ ಈ ಥರದ್ದು ಬಂತು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಲಿ, ಈ ಥರ ಧರ್ಮಗ್ರಂಥಗಳು ಅಥವಾ ಏನ್ಸಿಯಂಟ್ ಸಾಂಸ್ಕ್ರಿಟ್ ಟೆಕ್ಸ್ಟ್ ಈ ಥರ ಯಾವುದೇ ಒಂದು ವರ್ಡ್ಸ್ ಬಂತು ಅಂತ ಹೇಳಿದ್ರೆ ನೀವು ಅಲ್ಲಿ ಯಾವ ಆನ್ಸರ್ ಬರೀರಿ ಅಂತ ಹೇಳಿದ್ರೆ ದ ಅನ್ನೋ ಆನ್ಸರನ್ನು ಬರೀಬೇಕು. ಯಾಕೆ ಅಂತ ಹೇಳಿದ್ರೆ ಇದು ನಿಮಗೆ ಗೊತ್ತಿದೆ, ಈ ಹೋಲಿ ಬುಕ್ಸ್ಗಳು ಬಂದಾಗ ನಾವು ಡೆಫಿನೆಟ್ ಆರ್ಟಿಕಲ್ ದಾನ ಯೂಸ್ ಮಾಡ್ತೀವಿ. ಓಕೆ, ಎರಡನೇ ಕ್ವಶನ್ ನೋಡೋಣ ಇವಾಗ. ಹಿ ಈಸ್ ಡ್ಯಾಶ್ ಯುರೋಪಿಯನ್ ಬೈ ಆರಿಜಿನ್ ಅಂತ ಹೇಳಿದೆ. ಇದು 2011ರ FDA ಅಲ್ಲಿ ಬಂದಂತಹ ಕ್ವಶನ್ ಇದು. ನೋಡ್ರಿ, ಹಿ ಈಸ್ ಆ್ಯನ್ ಯುರೋಪಿಯನ್ ಬೈ ಆರಿಜಿನ್ ಅಂತ ಹೇಳಿ ಬರೆದು ಬಿಡ್ತೀವಿ. ಯಾಕೆ? ನಮಗೆಲ್ಲ ಗೊತ್ತು, ನಾವು ಥಿಂಕ್ ಮಾಡಲ್ಲ, ಅದಕ್ಕೋಸ್ಕರನೇ ನಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೋಸ್ಕರನೇ ಈ ಥರ ಕ್ವಶನ್ಗಳನ್ನು ಕೊಡ್ತಾರೆ ಅವರು. ಇಲ್ಲಿ ಇ ಇದೆ, ಇದು ಓವೆಲ್ಸ್ ಲೆಟರ್ ಅಷ್ಟೇ, ಆದರೆ ಇದು ಕಾನ್ಸನೆಂಟ್ ಸೌಂಡನ್ನು ಕೊಡ್ತಾ ಇದೆ. ಯಾವ ಸೌಂಡ್ ಕೊಡ್ತಾ ಇದೆ? ಕಾನ್ಸನೆಂಟ್ ಸೌಂಡ್ ಕೊಡ್ತಾ ಇದೆ. ನಾವು ಸೌಂಡ್ ಮೇಲೆ ನಾವು ಆರ್ಟಿಕಲ್ನ ಡಿಸೈಡ್ ಮಾಡಬೇಕು, ವೆದರ್ ಇಟ್ ಈಸ್ ಎ ಆರ್ ಆ್ಯನ್ ಅಂತ ಹೇಳಿ. ನಾವೇನು ಮಾಡ್ತೀವಿ, ಈ ಲೆಟರ್ ನೋಡ್ಕೊಂಡು ನಾವು ಓವೆಲ್ಸ್ ಲೆಟರ್ ಇದೆ ಅಂಥೇಳಿ ಆ್ಯನ್ ಅಂತ ಹಾಕಿಬಿಟ್ರೆ ನಮಗೆ ಎಕ್ಸಾಮಲ್ಲಿ ಕೀ ಆನ್ಸರ್ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿ ಮಾರ್ಕ್ಸ್ ಹೋಗಿದೆ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಎ ಬರಬೇಕು. ಯಾಕೆ ಎ ಬರಬೇಕಪ್ಪ ಅಂತ ಹೇಳಿದ್ರೆ ಇದು ಯುರೋಪಿಯನ್, ಕನ್ನಡದಲ್ಲಿ ಬರ್ಕೊಳ್ರಿ ಗೊತ್ತಾಗುತ್ತೆ ನಿಮಗೆ. ಯುರೋಪಿಯನ್ ಈ ರೀತಿ ನೋಡ್ರಿ, ನಿಮಗೆ ಒಂದು ಟ್ರಿಕ್ಸ್ ಹೇಳ್ತೀನಿ. ಕಾದಿಂದ ಳವರೆಗೆ ಯಾವೆಲ್ಲ ಲೆಟರ್ಗಳು ಅಂದರೆ ಯಾವೆಲ್ಲ ಸೌಂಡ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆ ಸೌಂಡ್ಗಳು ಪ್ರೊಡ್ಯೂಸ್ ಆದಾಗ ನಾವು ಅದು ಸಿಂಗ್ಯುಲರ್ ಆಗಿದ್ದರೆ ಎ ಯೂಸ್ ಮಾಡ್ತೀವಿ. ಅದೇ ಆದಿಂದ ಅಮ್ವರೆಗೆ ಯಾವುದೇ ಲೆಟರ್ಗಳು ಪ್ರೊಡ್ಯೂಸ್ ಆದರೆ ಸೌಂಡ್ ಕೊಡ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಆ್ಯನನ್ನೇ ಯೂಸ್ ಮಾಡಬೇಕು ಸಿಂಗ್ಯುಲರ್ ಇದ್ದಾಗ. ಇದು ರೂಲ್ಸ್. ಇಲ್ಲಿ ನಾವಿವಾಗ ಏನು ಯೂಸ್ ಮಾಡಬೇಕು? ಎ ಯೂಸ್ ಮಾಡಬೇಕು. ಈ ಈಸ್ ಎ ಯುರೋಪಿಯನ್ ಬೈ ಆರಿಜಿನ್ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವಾಗ ಮೂರನೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಐ ಆಮ್ ಪ್ರೊಫೆಸರ್ ಶಂಕರ್ ಯು ಆರ್ ಲುಕಿಂಗ್ ಫಾರ್. ಐ ಆಮ್ ಪ್ರೊಫೆಸರ್. ಈಗ ಯಾವುದೇ ಒಂದು ಡೆಸಿಗ್ನೇಷನ್ ಇದೆ, HM ಆಗಿರ್ಬೋದು, PDO ಆಗಿರ್ಬೋದು, ಆ ಡೆಸಿಗ್ನೇಷನ್ ಹಿಂದ್ಗಡೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ದ ಯೂಸ್ ಮಾಡಬೇಕು. ಆದರೆ ಇಲ್ಲಿ ಯಾಕೆ ನಾವು ದ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ. ನೀವು ಹುಡುಕ್ತಕ್ಕಂತಹ ಪ್ರೊಫೆಸರ್ ಶಂಕರ್ ನಾನೇ ಅಂತ ಹೇಳಿದಾಗ, ಅಂದರೆ ನಾನೇ ಅಂತ ಹೇಳಬೇಕಾದಾಗ ಕನ್ಫರ್ಮೇಷನ್ ಅಂದರೆ ಡೆಫಿನೆಟ್ ಆಗಿ ಹೇಳಬೇಕಾದಾಗ ದ ಯೂಸ್ ಮಾಡ್ತೀವಿ. ಇಲ್ಲಿ ಈ ಒಂದು ಪ್ಲೇಸಲ್ಲಿ ಯಾಕೆ ದ ಯೂಸ್ ಮಾಡಬೇಕು? ಐ ಆಮ್ ದ ಪ್ರೊಫೆಸರ್ ಶಂಕರ್ ಯು ಆರ್ ಲುಕಿಂಗ್ ಫಾರ್. ನೀವು ಹುಡುಕ್ತಾ ಇರೋ ಪ್ರೊಫೆಸರ್ ಶಂಕರ್ ನಾನೇ ಅಂತ ಹೇಳಬೇಕಾದಾಗ ದ ಬಳಸ್ತೀವಿ. ಡೆಫಿನೆಟ್ ಆಗಿ ನಾನೇ ಅಂತ ಹೇಳಬೇಕಾದಾಗ ಇಲ್ಲಿ ದಾನ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ನು. ಐ ರೆಡ್ ಡ್ಯಾಶ್ ಬುಕ್ ಲಾಸ್ಟ್ ವೀಕ್. ಇದನ್ನು ರೀಡ್ ಅಂತ ಓದಲಿಲ್ಲ ನಾನು. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ವೀಕ್ ಅಂತ ಬಂದಿರೋದ್ರಿಂದ ಇದು ರೆಡ್ ಅಂತ ಹೇಳಿ ಪ್ರೊನೌನ್ಸ್ ಆಗುತ್ತೆ. ಏನಂತ ಪ್ರೊನೌನ್ಸ್ ಆಗುತ್ತೆ? ರೆಡ್ ಅಂತ ಪ್ರೊನೌನ್ಸ್ ಆಗುತ್ತೆ. ಐ ರೆಡ್ ಡ್ಯಾಶ್ ಬುಕ್ ಲಾಸ್ಟ್ ವೀಕ್ ವಿಚ್ ಸೇಸ್ ದಟ್ ಪಾವರ್ಟಿ ಈಸ್ ಗುಡ್ ಅಂಥೇಳಿ. ನಾನು ನಿನ್ನೆ
ಲಾಸ್ಟ್ ವೀಕ್ ಅಂತ ಹೇಳಿದ್ರೆ ಹೋದ ವಾರ, ಕಳೆದ ವಾರ ಓದಿದಂತಹ ಬುಕ್ ಅಂತ ಹೇಳಬೇಕಾದಾಗ ಐ ರೆಡ್ ದ ಬುಕ್ ಕರೆಕ್ಟಾಗಿ ಓದಿದ್ದೀನಿ ಅಲ್ವಾ? ಏನು ಪಾವರ್ಟಿ ಈಸ್ ಗುಡ್ ಅನ್ನೋ ಬುಕ್ಕನ್ನು ಓದಿದ್ದೀನಲ್ವಾ? ಅದು ಯಾವ ಬುಕ್ಕು? ಲಾಸ್ಟ್ ವೀಕ್ ನಾನು ಓದಿದಂತಹ ಬುಕ್ಕು. ಬಳಸ್ಬೇಕಿಲ್ಲಿ. ಯಾಕೆ ಅಂತ ಹೇಳಿದ್ರೆ ನಾನು ಓದಿದಂತಹ ಬುಕ್ಕು. ಅರ್ಥ ಆಗ್ತಿದೆಯಾ? ಇಲ್ಲಿ ಎ ಬುಕ್ ಅಂತ ಬರಬಾರ್ದು, ಆ್ಯನ್ ಬುಕ್ ಅಂತ ಬರಬಾರ್ದು. ಯಾಕೆ ಬಂತು ಅಂತ ಹೇಳಿದ್ರೆ ಲಾಸ್ಟ್ ವೀಕ್ ನಾನು ಓದಿದಂತಹ ಬುಕ್ ಅಂತ ಹೇಳಬೇಕಾದಾಗ ನಾವೇನು ಮಾಡ್ತೀವಿ? ಬುಕ್ ಅಂತ ಹೇಳ್ತೀವಿ, ಬರಿತೀವಿ. ನೋಡ್ರಿ, ನೆಕ್ಸ್ಟ್ ಕ್ವಶನ್ನು, 5th ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ಹಿ ಈಸ್ ಡ್ಯಾಶ್ MA ಇನ್ ಇಂಗ್ಲೀಷ್. ಇದು 2011 FDA ಬಂದಂತಹ ಕ್ವಶನ್ನು. ನೋಡಿ ಇದನ್ನು, ಹಿ ಈಸ್ ಆ್ಯನ್ MA ಇನ್ ಇಂಗ್ಲೀಷ್. ಆ್ಯನ್ ಅಂತ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಟ್ ಲುಕ್ಸ್ ಲೈಕ್ ಕಾನ್ಸೋನೆಂಟ್ ಲೆಟರ್ ಬಟ್ ಇಟ್ ಸೌಂಡ್ಸ್ ಟು ಬಿ ವೋವೆಲ್ಸ್. ನೋಡ್ರಿ, ಎ ಸೌಂಡ್ ಕೊಡ್ತಾ ಇದೆ. ಎಲ್ಲಿ ಎ ಸೌಂಡ್ ಕೊಡ್ತಾ ಇದೆ. ಸೊ ಆ್ಯನ್ ಈಸ್ ರೈಟ್ ಆನ್ಸರ್ ಹಿಯರ್. B1 ಈಸ್ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟು, ಐ ಫೌಂಡ್ ಡ್ಯಾಶ್ ಬಾಯ್ ಸ್ಲೀಪಿಂಗ್ ಅಂಡರ್ ಎ ಟ್ರೀ. ಐ ಫೌಂಡ್ ಎ ಬಾಯ್. ಇದು 2005 FDA ಕೇಳಿದಂತಹ ಕ್ವಶನ್ನು. ಐ ಫೌಂಡ್ ಎ ಬಾಯ್ ಸ್ಲೀಪಿಂಗ್ ಅಂಡರ್ ಎ ಟ್ರೀ. ನಾನು ಒಂದು ಹುಡುಗ ಸಿಕ್ಕ ನನಗೆ. ಎಲ್ಲಿ ಅಂತ ಹೇಳಿದ್ರೆ ಅವನು ಮರದ ಕೆಳಗಡೆ ಮಲಗಿದ್ದ. ಅಂಥ ಹುಡುಗ ನನಗೆ ಸಿಕ್ಕ ಅಂತ ಹೇಳಬೇಕಾದಾಗ ಈ ಥರ ಬಳಸ್ತೀವಿ. ಅಟ್ ಲಾಸ್ಟ್ ಡ್ಯಾಶ್ ವಾರಿಯರ್ ಇನ್ ಹಿಮ್ ಮೂಡ್ ಟು ಆ್ಯಕ್ಷನ್. ಅಟ್ ಲಾಸ್ಟ್ ದ ವಾರಿಯರ್. ಅನ್ನೋ ಆನ್ಸರು ಕರೆಕ್ಟ್ ಆಗುತ್ತೆ. ದ ವಾರಿಯರ್ ಇನ್ ಹಿಮ್ ಮೂಡ್ ಟು ಆ್ಯಕ್ಷನ್. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡ್ರಿ. ಡ್ಯಾಶ್ ಮ್ಯಾನ್ ಈಸ್ ಮಾರ್ಟಲ್. ಏನು ಮ್ಯಾನ್ ಈಸ್ ಮಾರ್ಟಲ್ ಅಂತ ಹೇಳಿದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಅಂಥೇಳಿ. ಮ್ಯಾನ್ ಈಸ್ ಮಾರ್ಟಲ್ ಅಂತ ಹೇಳಿದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಅಂಥೇಳಿ. ಇಲ್ಲಿ ದ ಮ್ಯಾನ್ ಈಸ್ ಮಾರ್ಟಲ್ ಬರಲ್ಲ, ಎ ಮ್ಯಾನ್ ಈಸ್ ಮಾರ್ಟಲ್ ಬರಲ್ಲ, ಆ್ಯಂಡ್ ಮ್ಯಾನ್ ಈಸ್ ಮಾರ್ಟಲ್ ಬರಲ್ಲ. ಸೊ ಯಾವ ಆರ್ಟಿಕಲ್ ಕೂಡ ಇಲ್ಲಿ ನಾವು ಹಾಕೋಕ್ಕಾಗಲ್ಲ. ಸೊ ನೋ ಆರ್ಟಿಕಲ್ ಇಲ್ಲಿ. ಅಂದರೆ ಮ್ಯಾನ್ ಈಸ್ ಮಾರ್ಟಲ್ ಇದೇ ಅರ್ಥ ಪಡ್ಕೊಳ್ತಾ ಇದೆ. ಇಲ್ಲಿ ಯಾವುದೂ ಆರ್ಟಿಕಲ್ ಅವಶ್ಯಕತೆ ಇಲ್ಲ. ಸೊ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. 9ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ಅಂಥೇಳಿ. ಡ್ಯಾಶ್ ಪಾವರ್ಟಿ ಈಸ್ ಎ ಕರ್ಸ್. ಬಡತನ ಅನ್ನೋದು ಶಾಪ. ಎ ಪಾವರ್ಟಿ ಒಂದು ಬಡತನಕ್ಕೆ ಅನ್ನೋದು ಶಾಪನ. ಆ್ಯನ್ ಬರದೇಲ್ಲ, ಅಲ್ಲಿ ಪಾವರ್ಟಿ ಬರಲ್ಲ. ಇಲ್ಲಿ ಪಾವರ್ಟಿ ಇಟ್ ಸೆಲ್ಫ್ ಏನು, ನೋ ಆರ್ಟಿಕಲ್. ಪಾವರ್ಟಿ ಈಸ್ ಎ ಕರ್ಸ್. ಪಾವರ್ಟಿ ಈಸ್ ಎ ಕರ್ಸ್ ಅಲ್ಲ, ಎ ಪಾವರ್ಟಿ ಈಸ್ ಎ ಕರ್ಸ್ ಅಲ್ಲ, ಆ್ಯನ್ ಪಾವರ್ಟಿ ಈಸ್ ಎ ಕರ್ಸ್ ಅಲ್ಲ. ಪಾವರ್ಟಿ ಈಸ್ ಎ ಕರ್ಸ್ ಅಂತ ಹೇಳಿ ನೋಡ್ತೀವಿ. ನೆಕ್ಸ್ಟು 10ನೇ ಕ್ವಶನ್ ನೋಡ್ರಿ. ಏನು 10ನೇ ಕ್ವಶನ್ ಅಂತ ಹೇಳಿದ್ರೆ ಲವ್ ಈಸ್ ಸ್ವೀಟ್ ಪರ್ಟಿಕ್ಯುಲರ್ಲಿ ಡ್ಯಾಶ್ ಲವ್ ಆಫ್ ಚಿಲ್ಡ್ರನ್ ಈಸ್ ಸ್ವೀಟರ್ ದ್ಯಾನ್ ಹನಿ ಅಂತ ಇದೆ. ಇಲ್ಲಿ ದ ಲವ್ ಅಂದರೆ ಮಕ್ಕಳ ಪ್ರೀತಿ ಅಂಥೇಳಿ. ಮಕ್ಕಳ ಪ್ರೀತಿಗೆ ದ ಲವ್ ಆಫ್ ಚಿಲ್ಡ್ರನ್ ಅಂಥೇಳಿ ಕರಿತೀವಿ. ಅಂದರೆ ಮಕ್ಕಳ ಪ್ರೀತಿಗೆ ದ ಲವ್ ಅಂತ, ಎ ಲವ್ ಅಲ್ಲ, ಆ್ಯನ್ ಲವ್ ಅಲ್ಲ, ದ ಲವ್ ಆಫ್ ಚಿಲ್ಡ್ರನ್ ಅಂಥೇಳಿ ನಾವಿಲ್ಲಿ ಕರಿಬೇಕಾಗತ್ತೆ. ದ ಜಾಯ್ ಆಫ್ ಲವ್ ಲಾಸ್ಟ್ ಬಟ್ ಫಾರ್ ಡ್ಯಾಶ್ ಮೂಮೆಂಟ್ ಅಂತ ಇದೆ. ಇಲ್ಲಿ ಮೂಮೆಂಟ್ ಅಂತ ಬಂದಾಗ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿರಿ. ಯಾವಾಗಲೂ ಕೂಡ ಎ ಮೂಮೆಂಟ್ ಅನ್ನೋದನ್ನು ನಾವು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಎ ಮೂಮೆಂಟ್ ಅನ್ನೋದು ರೈಟ್ ಆನ್ಸರ್. ಇಲ್ಲಿ ಎ ಮೂಮೆಂಟ್. ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋದಂಗೆ ನಮಗೆ ನಾಲೆಡ್ಜ್ ಬೆಳೀತಾ ಹೋಗುತ್ತೆ. 12ನೇ ಕ್ವಶನ್ ನೋಡಿ. ಗಾಂಧಿ ವಾಸ್ ಒನ್ ಆಫ್ ಡ್ಯಾಶ್ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಹೂ ಲಿವ್ಡ್ ಅಂಡರ್ ದ ಸನ್. ಇಲ್ಲಿ ನೋಡಿ, ಇಲ್ಲಿ ಗ್ರೇಟೆಸ್ಟ್ ಅಂತ ಬಂದಿದೆ. ಗ್ರೇಟೆಸ್ಟ್ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಇದೆ. ಯಾವ ಡಿಗ್ರಿಲಿದೆ ಇದು? ಸೂಪರ್ಲೇಟಿವ್ ಡಿಗ್ರಿಲಿದೆ. ಸೂಪರ್ಲೇಟಿವ್ ಡಿಗ್ರಿಲಿದ್ದಾಗ
ಒನ್ ಆಫ್ ದ ಅಂಥೇಳಿ ಬರಿತೀವಿ. ಒನ್ ಆಫ್ ದ, ಗಾಂಧಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಹೂ ಲಿವ್ಡ್ ಅಂಡರ್ ದ ಸನ್ ಅಂಥೇಳಿ ನಾವೇನು ಮಾಡಬೇಕಾಗತ್ತೆ ನೋಡಬೇಕಾಗತ್ತೆ. ಇದು 2011 FDA ಪೇಪರನ್ನು ಒಂದು ಕ್ವಶನ್. ನೋಡಿರಿ ಯಾವ ಥರ ಬರ್ತಾ ಇದೋ ಕ್ವಶನ್ನು, ನಾವು ಅದನ್ನು ಹೆಂಗೆ ಕ್ರ್ಯಾಕ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. 13ನೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, 13ನೇ ಕ್ವಶನ್ನು, ಡ್ಯಾಶ್ ಯೂನಿವರ್ಸಿಟಿ ವಿಚ್ ಈಸ್ ರೆಕಗ್ನೈಸ್ಡ್ ಬೈ ದಿ UGC ಈಸ್ ಕನ್ಸಿಡರ್ಡ್ ಟು ದ ಡೀಮ್ಡ್ ಯೂನಿವರ್ಸಿಟಿ. ನೋಡಿರಿ, ಒಂದು ಯೂನಿವರ್ಸಿಟಿ ಹೇಳ್ಬೇಕಾದ್ರೆ ಯಾವ ಯೂನಿವರ್ಸಿಟಿ UGCಯಿಂದ ಏನು ಪರ್ಮಿಷನ್ ತಗೊಂಡಿದೆ, ಏನಂತ ಪರ್ಮಿಷನ್ ತಗೊಂಡಿದೆ, ಡೀಮ್ಡ್ ಯೂನಿವರ್ಸಿಟಿ ಅಂಥೇಳಿ ಅಂದಾಗ ಎ ಯೂನಿವರ್ಸಿಟಿ ಬರಬೇಕು. ನೋಡ್ರಿ, ಇಲ್ಲೂ ಕೂಡ ಅಷ್ಟೇ ಯೂನಿವರ್ಸಿಟಿ ಅನ್ನೋದು ಮೋಸ್ಟ್ ಆಫ್ ಆಲ್ ಯುರೋಪಿಯನ್ ಆಗಿರ್ಬೋದು, ಯೂನಿವರ್ಸಿಟಿ ಆಗಿರ್ಬೋದು, MA ಆಗಿರ್ಬೋದು, ಇವೆಲ್ಲ ರಿಪೀಟೆಡ್ ಕ್ವಶನ್ಸ್ ಆಗ್ತವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇದು ಯು ಅನ್ನೋದು ಓವೆಲ್ಸ್ ಲೆಟರ್ ಅಂತ ನಿಮಗೆ ಗೊತ್ತಿದೆ. ಆದರೆ ನಾವು ಆರ್ಟಿಕಲ್ನ ಯೂಸ್ ಮಾಡಬೇಕಾಗಿರೋದು ಲೆಟರಿಗಲ್ಲ, ಸೌಂಡ್ಸಿಗೆ. ಸೌಂಡ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ಸೌಂಡ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಇಲ್ಲಿ ಯು ಅನ್ನೋದು ಓವೆಲ್ ಲೆಟರ್ ಆಗಿರೋದ್ರಿಂದ, ಓವೆಲ್ ಲೆಟರು ಆದರೆ ಇದು ಕಾನ್ಸೊನೆಂಟ್ ಸೌಂಡ್ ಕೊಡ್ತಾ ಇರೋದ್ರಿಂದ ಇದನ್ನು ನಾವು ಇಲ್ಲಿ ಎ ಯೂನಿವರ್ಸಿಟಿ ಅಂತ ಹೇಳಿ ಹಾಕಬೇಕು. ಎ ಯೂನಿವರ್ಸಿಟಿ ವಿಚ್ ಈಸ್ ರೆಕಗ್ನೈಸ್ಡ್ ಬೈ ದಿ UGC ಕನ್ಸಿಡರ್ಡ್ ಟು ದಿ ಡೀಮ್ಡ್ ಯೂನಿವರ್ಸಿಟಿ ಅಂಥೇಳಿ ನಾವು ನೋಡ್ತೀವಿ. ಅರ್ಥ ಆಗ್ತಿದೆಯಾ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ 14ನೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಡ್ಯಾಶ್ ಆಸ್ಟ್ರೇಲಿಯಾ ಈಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್. ಈ ಪ್ರಾಪರ್ ನೌನ್ಗಳು ಬಂದಾಗ ನೇಮ್ ಆಫ್ ಎ ಪರ್ಟಿಕ್ಯುಲರ್ ಪ್ಲೇಸ್, ಪರ್ಟಿಕ್ಯುಲರ್ ಪರ್ಸನ್, ಪರ್ಟಿಕ್ಯುಲರ್ ಥಿಂಗ್ಸ್ಗಳು ಬಂದಾಗ ಈ ಪರ್ಟಿಕ್ಯುಲರ್ ಆಸ್ಟ್ರೇಲಿಯಾ ಈಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್, ಎಲ್ಲಿ ನೋ ಆರ್ಟಿಕಲ್, ಯಾವುದು ಆರ್ಟಿಕಲ್ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಈಸ್ ಪ್ರಾಪರ್ ನೌನ್, ನೇಮ್ ಆಫ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಈ ಪ್ರಾಪರ್ ನೌನ್ಗಳ ಹಿಂದ್ಗಡೆ ನಾವು ದಾನ ಬಳಸಬಾರ್ದು. ಅರ್ಥ ಆಗ್ತಿದೆಯಾ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. 15th ಕ್ವಶನ್ ಈಸ್, ಡ್ಯಾಶ್ ಪೆಸಿಫಿಕ್ ಓಷಿಯನ್ ಈಸ್ ದ ಲಾರ್ಜೆಸ್ಟ್ ಒನ್ ಇನ್ ದ ಕ್ಯಾಟಗರಿ ಅಂತ ಇದೆ. ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನಮ್ಮನ್ನ ಲಾಸ್ಟ್ ಕ್ಲಾಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಈ ಸೀಗಳಾಗಿರ್ಬೋದು, ಓಷಿಯನ್ಸ್ ಆಗಿರ್ಬೋದು, ಈ ಫಾರೆಸ್ಟ್ಗಳಾಗಿರ್ಬೋದು, ಅದ್ರ ಹಿಂದ್ಗಡೆ ದ ಬಳಸಬೇಕು. ದ ಪೆಸಿಫಿಕ್ ಓಷಿಯನ್ ಅಂತ ಹೇಳಿ ನಾವೇನು ಮಾಡಬೇಕು, ಕರಿಬೇಕಾಗತ್ತೆ. ಓಕೆ. ಡ್ಯಾಶ್ ಪ್ರೆಸಿಡೆಂಟ್ ಆಫ್ ದ USA ಈಸ್ ಲೈಕ್ಲಿ ಟು ವಿಸಿಟ್ ಇಂಡಿಯಾ. ಈ ಎಲ್ಲ ಒಂದು ನೇಮ್ಸ್ ಆಫ್ ಎ ಏನು ಪ್ರೆಸಿಡೆಂಟ್ ಆಗಿರ್ಬೋದು, HM ಆಗಿ ಹೆಡ್ ಮಾಸ್ಟರ್ ಅಂತ ಹೇಳಿ ಕರಿತೀವಿ. ಹೆಡ್ ಮಾಸ್ಟರು ಇವೆಲ್ಲ ಪೊಸಿಷನ್. ಹೆಡ್ ಮಾಸ್ಟರ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಈ ಎಲ್ಲ ಏನು ಪೋಸ್ಟ್ಗಳ ಹಿಂದ್ಗಡೆ, ಪೋಸ್ಟ್ ಇದು ಪ್ರೆಸಿಡೆಂಟ್ ಅನ್ನೋದು ಒಂದು ಪೋಸ್ಟ್, ಅದು ಈ ಪೋಸ್ಟ್ಗಳ ಹಿಂದ್ಗಡೆ ದ ಬಳಸ್ಬೇಕು. ದ ಹೆಡ್ ಮಾಸ್ಟರ್ ಅನ್ಬೇಕು, ದ ಪ್ರಿನ್ಸಿಪಲ್ ಅನ್ಬೇಕು, ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅನ್ಬೇಕು, ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅನ್ಬೇಕು, ಹಿಂಗೆ ಬರೀಬಾರ್ದು. ಅದನ್ನು ಫುಲ್ಲು ಫಾರ್ಮಲ್ ಬರೀಬೇಕು, ಕಾಂಟೆಸ್ಟೆಡ್ ಫಾರ್ಮಲ್ ಬರೀಬಾರ್ದು ಅದನ್ನು. ಇಲ್ಲಿ ನಾವು ಇವಾಗ ಗೊತ್ತಾಯಿತು ದ ಪ್ರೆಸಿಡೆಂಟ್ ಅಂತ ಹೇಳಿ ಬಳಸಬೇಕು. ಏನು ಆನ್ಸರ್ ಬರುತ್ತೆ ಇಲ್ಲಿ? C1 ಈಸ್ ರೈಟ್ ಆನ್ಸರ್. ದ ಪ್ರೆಸಿಡೆಂಟ್ ಆಫ್ USA ಈಸ್ ಲೈಕ್ಲಿ ಟು ವಿಸಿಟ್ ಇಂಡಿಯಾ. ಇದು 2011 FDA ಕೇಳಿದಂತಹ ಕ್ವಶನ್ ಇದು. ಓಕೆ. ನೆಕ್ಸ್ಟು ವಿ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಎಸ್, ಟ್ರಾವೆಲಿಂಗ್ ಬೈ ಫ್ಲೈಟ್ ಈಸ್ ರಿಯಲಿ ಡ್ಯಾಶ್ ಎಕ್ಸ್ಪೀರಿಯನ್ಸ್ ಟು ಬಿ ರಿಮೆಂಬರ್ಡ್ ಅಂತ ಇದೆ. ಇದೊಂದು ಆ್ಯನ್ ಬರುತ್ತೆ. ಯಾಕೆ? ಆ್ಯನ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಓವೆಲ್ಸ್ ಸೌಂಡ್ ಬ್ಲಿಂಕ್ಸ್ ಆಗ್ತಾ ಇದೆ. ಇದು ಟ್ರಾವೆಲಿಂಗ್ ಬೈ ಫ್ಲೈಟ್ ಈಸ್ ರಿಯಲಿ ಆ್ಯನ್ ಎಕ್ಸ್ಪೀರಿಯನ್ಸ್ ಟು ಬಿ ರಿಮೆಂಬರ್ಡ್. ಅದನ್ನು ನಾವು ನೆನ್ಪಿಟ್ಕೊಳ್ಳೇಬೇಕು ಅಂಥೇಳಿ ಅರ್ಥ. ಆ್ಯನ್ ಎಕ್ಸ್ಪೀರಿಯನ್ಸ್ ಅಂಥೇಳಿ ಒಂದು ಎಕ್ಸ್ಪೀರಿಯನ್ಸ್. ಓಕೆ. ನೆಕ್ಸ್ಟು
18ನೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ದ ಸನ್ ರೈಸಸ್ ಇನ್ ಡ್ಯಾಶ್ ಈಸ್ಟ್ ಅಂತ ಇದೆ. ಇಲ್ಲಿ ನಿಮಗೆ ಗೊತ್ತಿದೆ ಏನಂತೇಳಿ, ಬಿಫೋರ್ ಡೈರೆಕ್ಷನ್ಸ್ ಈ ದಿಕ್ಕುಗಳ ಹಿಂದ್ಗಡೆ ನಾವೇನು ಮಾಡ್ತೀವಿ, ಬರೇ ಏನು ಈಸ್ಟ್ ಅಂತ ಬರಿಬಾರ್ದು, ದ ಈಸ್ಟ್ ಅಂತ ಹೇಳಿ ಪ್ರೊನೌನ್ಸ್ ಬರಿಬೇಕು. ನಾರ್ತ್ ಅಂತ ಬರಿಬಾರ್ದು, ದ ನಾರ್ತ್ ಅಂತ ಹೇಳಿ ಬರಿಬೇಕು. ದ ನಾರ್ತ್, ದ ಸೌತ್, ದ ವೆಸ್ಟ್. ಈ ರೀತಿ ನಾವು ಡೈರೆಕ್ಷನ್ಸ್ ಹಿಂದ್ಗಡೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ದ ಯೂಸ್ ಮಾಡಬೇಕು. ಇಲ್ಲಿ 18ನೇದಕ್ಕೆ ದ ಸನ್ ರೈಸಸ್ ಇನ್ ದ ಈಸ್ಟ್, ಇದು C1 ಕರೆಕ್ಟ್ ಆನ್ಸರ್. ಇದು 2015ರ FDA ಬಂದಂತಹ ಕ್ವಶನ್ಸು. ಈ ಥರ ನಾವೇನು ಹಳೆ ಕ್ವಶನ್ಸ್ನ ಬಿಡಿಸ್ತಾ ಹೋದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮಿಗೆ ನಮ್ಗೆ ಈಸಿ ಆಗುತ್ತೆ. ಇದೇ ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಹಳೆ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಹೋದ್ವಿ ಅಂತ ಹೇಳಿದ್ರೆ ನಾವು ಮಾರ್ಕ್ಸನ್ನು ಗೇನ್ ಮಾಡ್ಬೋದು ಸ್ನೇಹಿತರೆ. 19ನೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ಇದು ಏನು ಅಂತ ಹೇಳ್ತೀನಿ. ಐ ಗೋ ಟು ಡ್ಯಾಶ್ ಸ್ಕೂಲ್ ಎವ್ರಿ ಮಾರ್ನಿಂಗ್ ಅಂತ ಇದೆ. ಐ ಗೋ ಟು ಸ್ಕೂಲ್, ಇಲ್ಲಿ ನೋ ಆರ್ಟಿಕಲ್ ಯೂಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಹಾಸ್ಪಿಟಲ್ ಹಿಂದ್ಗಡೆ ಸ್ಕೂಲ್ಗಳ ಹಿಂದ್ಗಡೆ ಮತ್ತು ಟೆಂಪಲ್ ಹಿಂದ್ಗಡೆ ಮಸೀದಿ ಹಿಂದ್ಗಡೆ, ಮಾಸ್ಕ್ ಅಂತ ಹೇಳಿ ಕರಿತೀವಿ, ಮಸೀದಿ ಹಿಂದ್ಗಡೆ ನಾವೇನು ಮಾಡಬಾರ್ದು ಅಂತ ಹೇಳಿದ್ರೆ ನಾವು ದ ಯೂಸ್ ಮಾಡಬಾರ್ದು. ಐ ಗೋ ಟು ಸ್ಕೂಲ್ ಇಟ್ ಸೆಲ್ಫ್, ಮತ್ತೇನು ಕೂಡ ಎ ಸ್ಕೂಲ್ ಬರಲ್ಲ, ಆ್ಯನ್ ಸ್ಕೂಲ್ ಬರಲ್ಲ, ದ ಸ್ಕೂಲ್ ಬರಲ್ಲ. ಐ ಗೋ ಟು ಸ್ಕೂಲ್ ಎವ್ರಿ ಮಾರ್ನಿಂಗ್ ಅನ್ನೋದು ಇಲ್ಲಿ ಆನ್ಸರ್. ಇವ್ಯಾವು ಕೂಡ ಬರಲ್ಲ. ಅದಕ್ಕೆ ಏನು ಆನ್ಸರು? B1 ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವಶನ್ 20ನೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ಐ ಕ್ಯಾರಿಡ್ ಡ್ಯಾಶ್ ಅಂಬ್ರೆಲಾ ವಿತ್ ಮೀ ವೈಲ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ. ಐ ಕ್ಯಾರಿಡ್ ಎ ಅಂಬ್ರೆಲಾ ಆರ್ ಆ್ಯನ್ ಅಂಬ್ರೆಲಾ? ಸರ್ ನೀವು ಯು ಬಂದತ್ರ ಎಲ್ಲ ನೀವು ಎ ಹಾಕ್ತಾ ಇದ್ದೀರಿ, ಕನ್ಫ್ಯೂಸ್ ಆಗುತ್ತೆ ಸರ್ ಅಂತ ಹೇಳಿದ್ರೆ ಅಲ್ಲ, ಆ ಥರ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಯು ಅನ್ನೋದು ಇಲ್ಲಿ ಅಂಬ್ರೆಲಾ ಆ ಸೌಂಡ್ ಕೊಡ್ತಾ ಇದೆ, ಅದಕ್ಕೆ ಇಲ್ಲಿ ಕಣ್ಣು ಮುಚ್ಕೊಂಡು ಆ್ಯನ್ ಹಾಕ್ರಿ. ಐ ಕ್ಯಾರಿಡ್ ಆ್ಯನ್ ಅಂಬ್ರೆಲಾ ವಿತ್ ಮೀ ವೈಲ್ ಗೋಯಿಂಗ್ ಟು ಸ್ಕೂಲ್. ನಾನು ಸ್ಕೂಲಿಗೆ ಹೋಗಬೇಕಾದ್ರೆ ನನ್ನ ಜೊತೆ ಒಂದು ಛತ್ರಿಯನ್ನು ಒಯ್ದಿದ್ದೆ ಅಂಥೇಳಿ. ಐ ಕ್ಯಾರಿಡ್ ಆ್ಯನ್ ಅಂಬ್ರೆಲಾ. ಇಲ್ಲಿ ಯು ಇದ್ದತ್ರ ಎಲ್ಲ ನೀವು ಏ ಹಾಕಬಾರ್ದು, ಅದನ್ನು ಪ್ರೊನೌನ್ಸ್ ಮಾಡಬೇಕು. ಅಂಬ್ರೆಲಾ ಆ ಸೌಂಡ್ ಕೊಡ್ತಾ ಇದೆ. ಇದು ಓವೆಲ್ಸೇ, ಇದು ಓವೆಲ್ ಸೌಂಡೇ ಕೊಡ್ತಾ ಇರೋದ್ರಿಂದ ಆ್ಯನ್ ಯೂಸ್ ಮಾಡ್ಬೋದು ಧೈರ್ಯವಾಗಿ ನೀವು. ಓಕೆ, ನೆಕ್ಸ್ಟು 21ನೇ ಕ್ವಶನ್ ನೋಡಿ. ರವಿ ಈಸ್ ಡ್ಯಾಶ್ ಟಾಲೆಸ್ಟ್ ಬಾಯ್ ಅಮಾಂಗ್ ಹಿಸ್ ಫ್ರೆಂಡ್ಸ್ ಅಂತ ಇದೆ. ಇದು 2015ರ FDA ಕ್ವಶನ್. ಇದು ಈಸಿಯಾಗಿ ಕಂಡುಹಿಡಿತೀರಿ ನೀವು. ರವಿ ಈಸ್ ದ ಟಾಲೆಸ್ಟ್. ಯಾಕೆ ದ ಟಾಲೆಸ್ಟ್ ಅಂತ ಹೇಳಿದ್ರೆ ಸೂಪರ್ಲೇಟಿವ್ ಡಿಗ್ರಿಲಿ ಇದ್ದಾಗ ನಾವು ಏನು ಮಾಡ್ತೀವಿ? ದ ಯೂಸ್ ಮಾಡ್ತೀವಿ. ರವಿ ಈಸ್ ದ ಟಾಲೆಸ್ಟ್ ಬಾಯ್ ಅಮಾಂಗ್ ಹಿಸ್ ಫ್ರೆಂಡ್ಸ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ನು, ಶಿ ಚೂಸ್ ಟು ಲೀವ್ ಇನ್ ಆಸ್ಟ್ರೇಲಿಯಾ ಅಂತ ಇದೆ. ಇದು 2015ರ FDA ಪೇಪರ್. ಶಿ ಚೂಸ್ ಟು ಲೀವ್ ಇನ್ ದ ಆಸ್ಟ್ರೇಲಿಯಾ ಅಂತ ಬರಿತೀವ ಅಥವಾ ಬರೀ ಆಸ್ಟ್ರೇಲಿಯಾ ಅಂತ ಬರಿತೀವ ಅಂತ ಹೇಳಿದ್ರೆ ಶಿ ಚೂಸ್ ಟು ಲೀವ್ ಇನ್ ಆಸ್ಟ್ರೇಲಿಯಾ. ನೋ ಆರ್ಟಿಕಲ್, ಯಾವುದೋ ಆರ್ಟಿಕಲ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಪ್ರಾಪರ್ ನೌನ್. ಏನಿದು? ಪ್ರಾಪರ್ ನೌನ್ಗಳ ಹಿಂದ್ಗಡೆ ನೋ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ನು, ಇಟ್ ಈಸ್ ಒನ್ ಆಫ್ ಡ್ಯಾಶ್ ಗ್ರೇಟೆಸ್ಟ್ ಡಿಸ್ಕವರೀಸ್ ಆಫ್ ದಿಸ್ ಸೆಂಚುರಿ. ಇದು ಸೂಪರ್ಲೇಟಿವ್ ಡಿಗ್ರಿಗೆ ಸಂಬಂಧಿಸಿದಂಥ ಕ್ವಶನ್ನು. 2015ರ SDA ಪೇಪರ್. ಇದು FDA ಅಲ್ಲ, SDA ಪೇಪರು. ಇಲ್ಲಿ ನೋಡ್ರಿ, ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಡಿಸ್ಕವರೀಸ್ ಆಫ್ ದಿಸ್ ಸೆಂಚುರಿ. ಗ್ರೇಟೆಸ್ಟ್ ಅಂತ ಬಂದಾಗ ಸೂಪರ್ಲೇಟಿವ್ ಡಿಗ್ರಿ ಹಿಂದ್ಗಡೆ ದ ಬಳಸ್ತೀವಿ. ಓಕೆ, 24ನೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ಹಿ ರೋಟ್ ಇನ್ ಡ್ಯಾಶ್ ಎಲಿಗೆಂಟ್ ಸ್ಟೈಲ್ ಅಂತ ಇದೆ. ಇಲ್ಲಿ ಎಲಿಗೆಂಟ್ ಎ ಸೌಂಡ್ ಕೊಡ್ತಾ ಇದೆ. ಆ್ಯನ್ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಬರಿಬೇಕು ನಾವು.
ಆ್ಯನ್ ಎಲಿಗೆಂಟ್ ಸ್ಟೈಲ್ ಅಂಥೇಳಿ ಅವನು ಬರೀತಾನೆ ಒಂದು ಎಲಿಗೆಂಟ್ ಸ್ಟೈಲಲ್ಲಿ, ಅವ್ನು ಬರೆದಿದ್ದ ಒಂದು ಎಲಿಗೆಂಟ್ ಸ್ಟೈಲಲ್ಲಿ ಅಂಥೇಳಿ ನಾವು ಅರ್ಥ ಇಲ್ಲಿ ಸ್ನೇಹಿತರೆ. ಡಸ್ ಯುವರ್ ಸ್ಟೋರಿ ಹ್ಯಾವ್ ಡ್ಯಾಶ್ ಯೂನಿವರ್ಸಲ್ ಅಪೀಲ್ ಅಂತ ಇದೆ. ಇದು 2011ರ SDA ಪೇಪರ್. ಇಲ್ಲಿ ಯೂನಿವರ್ಸಲ್ ಅಂತ ಇದೆ, ಯೂನಿವರ್ಸಲ್ ಅಂತ ಇದೆ, ಎ ಅಂತ ಬರಿಬೇಕು ನಾವು. ಡಸ್ ಯುವರ್ ಸ್ಟೋರಿ ಹ್ಯಾವ್ ಎ ಯೂನಿವರ್ಸಲ್ ಅಪೀಲ್ ಅಂತ ಹೇಳಿ ಅರ್ಥ. ಯಾಕೆ ಯು ಬಂತು ಎ ಬಂತು ಅಂತ ಹೇಳಿದ್ರೆ ಇದು ಯು ಸೌಂಡ್ ಕೊಡ್ತಾ ಇದೆ. ಇದು ನೋಡೋಕ್ಕೆ ವೋವೆಲ್ಸ್ ಲೆಟರ್ ಇದೆ, ಆದರೆ ಸೌಂಡ್ ಮಾತ್ರ ಕಾನ್ಸನೆಂಟ್ ಕೊಡ್ತಾ ಇರೋದ್ರಿಂದ ಎ ಅಂಥೇಳಿ ಬಳಸ್ತೀವಿ. ಎಸ್, ಇದಿಷ್ಟು ಇವತ್ತಿನ ಒಂದು ಕ್ಲಾಸಸ್ಸು. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಓಕೆ, ನಮಸ್ತೆ, ಧನ್ಯವಾದಗಳು.